ನೋಡಿ, ಚೆನ್ನಾಗಿ ಓದಿದಂತಹ ಭುವನಾಗೆ ಸರ್ಕಾರಿ ಕೆಲಸ ಸಿಕ್ಕಿತ್ತು. ಭುವನ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ರು ಅಂತ ಕೂಡ ಅವ್ರ ಫ್ಯಾಮಿಲಿ ಅವರು ಹೇಳ್ತಾ ಇದ್ದಾರೆ. ಅವ್ರ ದೊಡ್ಡಮ್ಮ ಮಾತನಾಡಿದ್ದಾರೆ. ನಾವು ಆಡಿಸಿ ಬೆಳೆಸಿದ ಹುಡುಗಿ ಇವತ್ತು ನಮ್ಮ ಜೊತೆಗಿಲ್ಲ ಅಂತ ಪಬ್ಲಿಕ್ ಟಿವಿ ಎದುರು ಮೃತ ಭುವನ ದೊಡ್ಡಮ್ಮ ಮೀನಾಕ್ಷಮ್ಮ ಅವರು ಕಣ್ಣೀರು ಹಾಕಿದ್ದಾರೆ. ರೈತರಿಗೆ ಬಡವರಿಗೆ ಸ್ಪಂದಿಸುವಂತಹ ಕೆಲಸ ಆಕೆ ಮಾಡ್ತಾ ಇದ್ಲು. ಮದುವೆ ಮಾಡೋಕೆ ಹುಡುಗನನ್ನ ಕೂಡ ಹುಡುಕ್ತಾ ಇದ್ವಿ, ನೋಡಿದ್ವಿ ಕೂಡ. ಆಕೆಯ ತಮ್ಮನಿಗೆ ಕೆಲಸ ಕೊಡಬೇಕು ಅಂತ, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಕೂಡ ಭುವನ ದೊಡ್ಡಮ್ಮ ಆಗ್ರಹಿಸ್ತಾ ಇದ್ದಾರೆ. ಕೆಲಸ ನಿಮಿತ್ತ ಏನು ಹೇಳ್ತಿರ್ಬೇಕಾದ್ರೆ ಲಾರಿ ಅಪಘಾತದಲ್ಲಿ ಭುವನ ಸಾವನ್ನಪ್ಪಿರುವಂಥದ್ದು. ಈಗ ನನ್ನ ಜೊತೆ ಏನಂತೇಳಿ ಅವರ ತಾಯಿ ಇದ್ದಾರೆ. ಅಮ್ಮ ನಮಸ್ಕಾರ. ಭುವನ್ ಅವರು ಸಾಕಷ್ಟು ರೈತರಿಗೆ ಮತ್ತು ಬಡವರಿಗೆ ಸಾಕಷ್ಟು ಅವರೇ ದುಡ್ಡು ಹಾಕಿ ಕೆಲಸವನ್ನು ಮಾಡ್ಕೊಡ್ತಿದ್ರು ಅಂತೇಳಿ ಮಾಡ್ಕೊಡ್ತಿದ್ರು ಸ್ವಾಮಿ. ಮಾಡ್ಕೊಡ್ತಿದ್ರು. ಕೈದು ದುಡ್ಡು ಹಾಕಿ ಅವರೇ ಮಾಡ್ಕೊಡೋರು. ಎಷ್ಟೋ ಜನಕ್ಕೆ ಮಾಡ್ಕೊಟ್ಟವ್ರು. ಒಳ್ಳೇದಾಗೈತೆ. ಸಾಕಷ್ಟು ಪ್ರಶಂಸೆ ಪಡ್ತಾವ್ರಿ ಅಲ್ಲ ಅಲ್ಲಿನ ಊರಿನ ರೈತರು ಗ್ರಾಮಸ್ಥರು ಕೆಲಸ ನೋಡಿ. ಪಡ್ತಾ ಇದ್ರು. ಚೆನ್ನಾಗಿ ಮಾಡ್ಕೊಡೋರು ಪಾಪ ಮಗ. ಏನು ಹೇಳ್ತೀರಿ ಈ ಅಪಘಾತ ಹೇಗೆ ಎತ್ತ ಅಂತ? ನಮಗೆ ಗೊತ್ತಿಲ್ಲ ಸ್ವಾಮಿ ಹೆಂಗಾಯ್ತು ಎತ್ತಾಯ್ತು ಅಂತ. ನಾವು ನೋಡಕ್ ಹೋಗಿರ್ಲಿಲ್ಲ. ಅಧಿಕಾರಿಗಳ ಒತ್ತಡ ಸಾಕಷ್ಟು ಇತ್ತು. ಏನು ಇದು ಮತದಾನದ ಪರೀಕ್ಷೆ ಮಾಡ್ತಿರೋಂಥ ವಿಚಾರದಲ್ಲಿ SIR ವಿಚಾರ ಸಾಕಷ್ಟು ತೊಂದರೆ ಆಗ್ತಾ ಇತ್ತು ಅಂತ ಸಹ ಅವರ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಆಗಿರ್ಬೋದು ಸರ್, ನಮಗೆ ಗೊತ್ತಿಲ್ಲ. ನಮಗೇನು ಗೊತ್ತಿತ್ತು. ಒತ್ತಡ ಜಾಸ್ತಿ ಇತ್ತು. ನಮ್ಮ ಮಗ ಏನು ಬೆಳಗ್ಗೆ 6 ಗಂಟೆಗೆ ಹೋಗ್ಬೇಕಾಯ್ತಂತೆ. 7 ಗಂಟೆ 9 ಗಂಟೆ ಆದ್ರೂ ಬಿಡ್ತಿರ್ಲವಂತೆ. ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡಿದ್ರ? ನಮ್ಮ ಕತೆ ಏನು ಹೇಳ್ಕೊಂಡಿರ್ಲಿಲ್ಲ. ಹಿಂಗೆ ಮಾಡ್ತಾರೆ ಅಂತ. ಮದುವೆ ಮಾಡಬೇಕು ಅಂತಲೂ ಮದುವೆ ಮಾಡೋಕ್ಕಂತಲೇ ಇದ್ದ. ಗಂಡು ಹುಡುಕ್ತಾ ಇದ್ದ. ಹೋಗೋರು ಬರೋರು, ಓದ್ತಾ ಇರೋರು ಬರ್ತಾ ಇರೋರು. ಸಟ್ಟಾತಿರ್ಲಿಲ್ಲ. ಒಬ್ಬಳೆ ಮಗ ಒಬ್ಬಳೆ ಮಗಳು. ಈ ಊರಲ್ಲಿ ಹೇಗಿರ್ತಿದ್ರಮ್ಮ ಅವರು? ಸಾಕಷ್ಟು ಅವರು ಟಾಪರ್ ಅಲ್ಲಿ ತುಮಕೂರು ಸೆಲೆಕ್ಟರ್ ಆಗಿದ್ದು ಅಂದ್ರೆ ವಿ ಆಗಿ ಟಾಪ್ ಆಗಿ ಸೆಲೆಕ್ಟರ್ ಆಗಿದ್ದಂದ್ರೆ ತುಮಕೂರಲ್ಲಿ. ನಮಗೆ ಗೊತ್ತಿಲ್ಲ. ನಮಗೆ ಸರ್ಕಾರಕ್ಕಾಗಲಿ ಜಿಲ್ಲಾಧಿಕಾರಿಗಳಿಗಾಗಲಿ ಏನು ಆಗ್ರಹ ಪಡಿಸ್ತೀರಿ ಈ ಸಾವಿಗೆ? ಅವ್ರು ಏನೇನೋ ಮಗಂಗೆ ಮಗ ಅವನೇ ತಮ್ಮ ಏನೋ ಕೆಲಸ ಕೊಡಿಸ್ಬೇಕು. ಇವನು ಒಂದು ಆಧಾರ ಮಾಡ್ಬೇಕಲ್ಲ ಸ್ವಾಮಿ. ಏನೋ ಮಾಡಬೇಕು. ನಿಮ್ಮ ಕುಟುಂಬಕ್ಕೆ ಭುವನ್ ಅವರೇ ಆಧಾರ ಆಗಿದ್ರು ನಮಗೆ. ಈಗ ತಮ್ಮನಿಗೆ ಕೆಲಸ ಕೊಡಬೇಕು. ಕೊಡಿಂದ ಏನಾದ್ರು ಹೆಲ್ಪ್ ಮಾಡಬೇಕು ನಮಗೆ. ಅಪಘಾತ ಯಾರಿಗೂ ಆಗಬಾರ್ದು. ಹಿಂಗೆ ಏನೋ ಒಳ್ಳೇದು ಮಾಡ್ಬೇಕಲ್ವ. ನೋಡ್ಕೊಬೇಕಲ್ವ ಅವರು ಜವಾಬ್ದಾರಿಯಿಂದಾನ. ಹೆಣ್ಮಗದು ಅಲ್ವಾ? ಅಲ್ವಾ? ಅವ್ರಿಗೆ ಗೊತ್ತಾಗೋದು ಬೇಡವಾ? ಸಾಕಷ್ಟು ಪ್ರತಿಭಟನೆ ಮಾಡಿದರೆ ತಹಸೀಲ್ದಾರ್ ಅಮಾನತು ಮಾಡಬೇಕು ಅಂತೇಳಿ ತುಮಕೂರಲ್ಲಿ ನೌಕರರು. ಏನು ಹೇಳ್ತೀರಿ ಈ ವಿಚಾರದಲ್ಲಿ? ಮಾಡಲೇಬೇಕು. ಇನ್ನು ಜಾಸ್ತಿ ಒತ್ತಡ ಮಾಡ್ಬೇಕು ಅವ್ರಿಗೆ. ನಿಮ್ಮ ಮಗಳು ಏನೆಲ್ಲ ಆಸೆಗಳನ್ನ ಮುಂದೆ ಏನು ಮಾಡ್ಕೊಬೇಕು, ಮನೇನ ಹೇಗೆ ಮೇಂಟೈನ್ ಮಾಡಬೇಕು ಅಂತೇಳಿ ಏನಾದರೂ ಹೇಳ್ಕೊಂಡಿದ್ರೆ ತಮ್ಮ ಹತ್ರ? ನಮಗೆ ಹೇಳ್ಕೊಂಡಿರಲಿಲ್ಲ ಸ್ವಾಮಿ. ಅವ್ರು ಕೇಳಿ ನಮಗೇನು ಗೊತ್ತಿಲ್ಲ. ಅವ್ರು ವ್ಯವಹಾರ ಅವ್ರು ಕೇಳ್ಬೇಕು. ಇನ್ನು ಅವರ ತಾಯಿ ಅಂತ ಹೇಳಿದ್ರೆ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಒಂದು ಉನ್ನತ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಬರ್ತಾ ಇದ್ರು. ಆದರೆ ಇವತ್ತು ನಮ್ಮ ಮನೆಗೆ ಆಧಾರ ಸ್ತಂಭವಾಗಿದ್ದಂಥ ಮಗಳು ಇವತ್ತು ಇಲ್ಲ. ಏನಂತೇಳಿದ್ರೆ ತಮ್ಮನಿಗೆ ಒಂದು ಕೆಲಸವನ್ನು ಕೊಡಬೇಕು ಸರ್ಕಾರ ಅಂಥೇಳಿ ಸಹ ಆಗ್ರಹವನ್ನು ಮಾಡ್ತಾ ಇರೋವಂಥದ್ದು. ಇದರಲ್ಲಿ ಏನಾದರೂ ತಪ್ಪಿಸ್ತರು ಇದ್ದರೆ ಅವರ ವಿರುದ್ಧ ಕೂಡ ಕ್ರಮವನ್ನು ಮಾಡಬೇಕು ಅಂತೇಳಿ ಸಹ ಅವರ ತಾಯಿ ಹೇಳ್ತಿರೋವಂಥದ್ದು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಪ್ರಕಾಶ್, ಪಬ್ಲಿಕ್ ಟಿವಿ, ನೆನಮಂಗಲ. ಮನೆ ಮಗಳೇ ಸಾಮಾನ್ಯವಾಗಿ ಇಡೀ ಮನೆಗೆ ದೊಡ್ಡ ಆಸ್ತಿ, ಅದಕ್ಕಿಂತ ದೊಡ್ಡ ಆಸ್ತಿ ಇರಲ್ಲ. ಸೊ ಮಗಳನ್ನು ಕಳ್ಕೊಂಡಂತಹ ಕುಟುಂಬದವರ ನೋವು ಎಷ್ಟೇ ಯಾವುದೇ ಪದಗಳಲ್ಲಿ ಕಟ್ಟಿಕೊಳ್ಳುವಂತಹ ಪ್ರಯತ್ನ ಆದರೂ ಕೂಡ ಸಾಧ್ಯ ಆಗಲ್ಲ. ಅದು ಅಪ್ಪ ಅಮ್ಮನಿಗೇನಾದರೂ ಮಾಡಬೇಕು, ತಮ್ಮನಿಗೇನಾದರೂ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದ ಕಣ್ಣುಗಳು ಈಗ ಮುಚ್ಚಿದೆ.